ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಫುಲ್ ಆರಾಮಾಗಿದ್ದೀನಿ. ನೀವು ಹೇಗಿದ್ದೀರಾ? ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿರಿ. ನೋಡಿರಿ, ನಿಮಗೆಲ್ಲ ಗೊತ್ತಾಗಿರ್ಬೋದು ಎಲ್ಲಿಗೆ ಹೊಂಟಾರ ಅಂಥೇಳಿ. ಎಲ್ಗೂ ಇಲ್ಲರಿ, ನಮ್ಮ ಚಾರುನದ್ದು ಇವತ್ತು ಬರ್ಡೇ ಐತಿ. ಅದಕ್ಕೆ ಸಿಂಪಲ್ಲಾಗಿ ನಾವು ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂಥೇಳಿ ಇಲ್ಲಿ ಬೇಕ್ರಿಗೆ ಬಂದೀವ್ರಿ. ಇದೇ ನೋಡ್ರಿ ಬೇಕ್ರಿ, ಕೇಕ್ ತೊಗೋಬೇಕಂಥೇಳಿ. ಒಂದು ಸ್ವಲ್ಪ ಮನ್ಯಾಗ ಅವ್ವ ಹೇಳಲ್ರಿ ಬಾಳೆಹಣ್ಣು ತೊಗೊಂಡು ಬಾ ಅಂಥೇಳಿ. ಹಾಗಾಗಿ ನಾವಿಲ್ಲೇ ಒಂದು ಅಂಗಡಿಗೆ ಬಂದೀವ್ರಿ. ಇಲ್ಲೇ ಇತ್ತು, ಬೇರೆ ಎಲ್ಲೂ ಅಂಗಡಿಯಾಗ ಇರಲಿಲ್ಲ ಬಾಳೆಹಣ್ಣು. ಹಾಗಾಗಿ ನಾವು ಈ ಅಂಗಡಿಗೆ ಬಂದೀವ್ರಿ. ಬಾಳೆಹಣ್ಣು ಸಿಕ್ಕಾಪಟ್ಟೆ ರೇಟ್ ಅದಾವ್ರಿ. ಡಜನ್ಗೆ 40 ರೂಪಾಯಿ ಅಂತ. ಅವರು 5 ರೂಪೀಸನ್ನು ಬಿಡಲಿಲ್ಲ, 40 ರೂಪಾಯಿನ ಅಂತ ಹೇಳಿದರು. ಹಾಗಾಗಿ ಇರಲಿ ಅಂತ ತೊಗೊಂಡು ಬಂದಿವ್ರಿ. ಹಾಗಾಗಿ ಮತ್ತು ನೋಡಿರಿ, ನಮ್ಮ ಚಾರಂದು ಇವತ್ತು ಬರ್ಡೇ ಇರೋದಕ್ಕೆ ಮನ್ಯಾಗ ಪಾಯಸ ಮಾಡಕತ್ತಾರ. ಹಾಗಾಗಿ ಬಾದಾಮಿ ಗೋಡಂಬಿ ದ್ರಾಕ್ಷಿ ಇರಲಿಲ್ಲ, ಖಾಲಿಯಾಗಿದ್ದು. ಸ್ವಲ್ಪ ಸ್ವಲ್ಪ ತೊಗೊಂಡು ಬಂದಾರ. ಈ ಸ್ವಲ್ಪನ ಏನಿಲ್ಲ ಅಂದರೂ 10 ರೂಪಾಯಿದು ಅದಾವ ನೋಡಿರಿ. ಬಾದಾಮಿ ಒಂದು 10 ರೂಪಾಯಿದು ಕೊಡ್ರಿ ಅಂದ್ರೆ 5 ಬಂದವು ಬಾದಾಮಿ ಗೋಡಂಬಿ. ದ್ರಾಕ್ಷಿ ಮಾತ್ರ ಒಂದು ಸ್ವಲ್ಪ ಜಾಸ್ತಿ ಬಂತು. ನಾನು ಬಪ್ಪನಾಡು ಜಾತ್ರೆಗೆ ಹೋಗಿದ್ದೆ ರೀ. ಹಾಗಾಗಿ ನನಗಂತೂ ಸರಿಯಾಗಿ ನಿದ್ದೆ ಆಗಿಲ್ಲ, ಕಣ್ಣೆಲ್ಲ ಫುಲ್ ಒಂಥರ ಆಗಿಬಿಟ್ಟವು. ನೋಡಿರಿ, ಇಲ್ಲೇ ಬಂದೀವಿ ಬೇಕ್ರಿಗೆ. ಇವಾಗ ನೋಡಿರಿ, ನಮ್ಮ ಮನ್ಯಾಗಂತೂ ಇವಾಗ ತುಂಬ ಜನ ಅದೀವಿ. ಹಾಗಾಗಿ ನಾನು 1 kg ಕೇಕ್ ಆದರೆ ಸಾಕಾಗುತ್ತೆ. ಬಟ್ ಇಲ್ಲಿ ನೋಡಿರಿ, 1 kg ಕೇಕು ಒಂದೇ ಐತೆ ಅಂತ. ಮತ್ತು ಉಳಿದದೆಲ್ಲ ಅರ್ಧ kg ಕೇಕ್ ರೀ. ಇದೇ ಒಂದು ನೋಡಿರಿ, ವೈಟ್ ಆ್ಯಂಡ್ ಬ್ಲೂ ಐತಲ್ಲ, ಇದೇ 1 kg ಕೇಕ್ ಅಂತ. ಮತ್ತು ಅವ್ರ ಹತ್ರಕ್ಕೆ ಬೇರೆ ಕಲರ್ ಆಗಲಿ, ಬೇರೆ ಕಲರ್ ಚಾಯ್ಸ್ ಮಾಡೋದಾಗಲಿ ಕೇಕೇ ಸ್ಟಾಕ್ ಇಲ್ಲ ಅಂತ. ಇರೋದೇ ಇದು ಒಂದು ಅಂತ್ರಿ. ಹಾಗಾಗಿ ಈಗ ನಾವು ಅದೇ ಕೇಕ್ನ ತೊಗೊಂಡಿವ್ರಿ. ಇರಲಿ ಸದ್ಯಕ್ಕೆ, ಮತ್ತಿಲ್ಲಾಂದರೆ ನಾವು ಮತ್ತೆ ಬಾದಾಮಿಗೆ ಹೋಗಬೇಕಾಗತ್ತೆ. ಬಾದಾಮಿ ನಮಗೆ ಸಿಕ್ಕಾಪಟ್ಟೆ ಸ್ವಲ್ಪ ದೂರ ಆಗುತ್ತೆ, ಅದು ಕತ್ಲು ಬೇರೆ ಆಗಿತ್ತಲ್ಲ. ಹಾಗಾಗಿ ಇರಲಿ ಸದ್ಯಕ್ಕೆ, ನಾವೇನು ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಕತ್ತೀವಿ ಅಂದ್ಕೊಂಡು ಇದೇ ಕೇಕ್ ತೊಗೊಂಡಿವ್ರಿ. ನೋಡೋಕ್ಕೂ ಚೆನ್ನಾಗಿತ್ತು. ಅದ್ರ ಮೇಲೆ ಹೆಸರು ಬರ್ಸೀವ್ರಿ. ಮತ್ತು ಅದು ಏನಂತಾರೆ ತಿರುಗಿಸು, ನನಗಂತೂ ಗೊತ್ತಿಲ್ಲ. ಅದೊಂದು 2 ಕೇಳೀನಿ ಅವ್ರ ಹತ್ತಕ್ಕೆ 2 ಇತ್ತಂತ, ಸುಮಾರಿತ್ತು. ಒಂದು ಜರಿದು, ಇನ್ನೊಂದು ಪೇಪರ್ದಂತ. ನಾವು ಜರಿದು ಬೇಡ, 2 ಪೇಪರ್ದ ಕೊಡ್ರಿ ಅಂತ ಕೇಳೀವಿ. ಒಂಥರ ಕೊಟ್ಟಾರಿ ಅನ್ನಾರ. ಇದಂತೂ ನಮಗೊಂದು ಸ್ವಲ್ಪ ಡೈಲಿ ನಾವು ಏನಾದರೂ ಬರಬೇಕಂದ್ರೆ ಇದೇ ಬೇಕ್ರಿಗೆ ಬರ್ತೀವಿ. ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಹಾಗೆ ಚೆನ್ನಾಗೂ ಕೊಡ್ತಾರೆ. ಹಾಗಾಗಿ ನೋಡಿರಿ, ಕೇಕ್ನು ಪ್ಯಾಕ್ ಮಾಡಿ ಆಯಿತು, ಹೆಸರು ಹಾಕಿ. ಹಾಗೆ 2 ಇದನ್ನು ತೊಗೊಂಡಿವ್ರಿ. ಇದಕ್ಕೆ ಏನಂತಾರಂತ ನಂಗೆ ಗೊತ್ತಿಲ್ಲ. ಹಾಗೆ ಒಂದು ಟೆಪ್ಪಿಗೆ ತೊಗೊಂಡಿವಿ, ಮತ್ತು ಒಂದು ಅದು ಏನಂತಾರಂತ ನನಗೆ ಗೊತ್ತಿಲ್ಲ ರೀ. ಒಟ್ಟು ಅವರು ಕೇಳಿದ್ರೆ ಕೊಟ್ಟಾರ. ಇವಾಗ ನೋಡಿರಿ ತೊಗೊಂಡಿವ್ರಿ. ಟೋಟಲ್ ನಾವು ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಕತ್ತೀವಿ. ಹಾಗಾಗಿ ಬೆಲೂನು ಅದನ್ನೇನು ತೊಗೊಂಡಿಲ್ಲ, ಬರೀ ಎಲ್ಲ ತೊಗೊಂಡಾಯ್ತು. ಇವಾಗ ನಮ್ಮ ಅಂಬಾರಿ ಕಡೆ ಬರೋಣ. ಅಂಬಾರಿ ಅಂದ್ರೆ ಗೊತ್ತಲ್ರಿ, ನಮ್ಮ ಸ್ಕೂಟಿ. ಇವತ್ತು ನಾನು ನಮ್ಮ ದಯಾನಂದನ ಕರ್ಕೊಂಬಂದೀನಿ ರೀ. ಇವಾಗ ಆಲ್ಮೋಸ್ಟ್ ನಾವು ಬರುವಾಗ ಸ್ವಲ್ಪ ಬೆಳಕಿತ್ತು ರೀ. ಇವಾಗೆಲ್ಲ ತೊಗೊಂಡು ಹೋಗೋಷ್ಟ್ರೊಳಗೆ ಸಿಕ್ಕಾಪಟ್ಟೆ ಕತ್ಲಾಗ್ಬಿಟ್ಟೈತೆ ನೋಡಿರಿ. ಕತ್ಲ ಅಂತ ಹೇಳಿದರು ಏನಿಲ್ಲ ಅಂದರೂ ಟೈಮ್ ಒಂದು 7:30 8 ಗಂಟೆ ಆಗಿತ್ತು ಅಷ್ಟೇ ರೀ, ಜಾಸ್ತಿ ಏನಾಗಿಲ್ಲ. ಬಟ್ ನಾವು ಬರ್ಡೇ ಸೆಲೆಬ್ರೇಷನ್ನ ಒಂದು 7:30 8 ಗಂಟೆಗೆ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ನಾನು ಮಂಗಳೂರಾಗಿಂತ ಬಂದಿದ್ದರಿಂದ ನಿದ್ದೆ ಸರಿಯಾಗಿ ಆಗಿಲ್ಲ. ಹಾಗಾಗಿ ನಾನು ಮಲ್ಕೊಂಡಿದ್ದೆ. ಎದ್ದು ಹೋಗಬೇಕಾದ್ರೆ 6:30ಗೆ ಹೋಗಿವ್ರಿ. ಹಾಗಾಗಿ ಇವತ್ತು ಬರ್ಡೇ ಸೆಲೆಬ್ರೇಷನ್ ಸ್ವಲ್ಪ ಲೇಟ್ ಆಗಕತ್ತೈತಿ. ನಾವು ಕೇಕ್ ತೊಗೊಂಡು ಬರೋಷ್ಟ್ರೊಳಗೆ ನಮ್ಮ ಅಕ್ಕನ ಮಗಳು ಸೌಮ್ಯ ನಮ್ಮ ಚಾರುನ ಚೆನ್ನಾಗಿ ರೆಡಿ ಮಾಡಿದ್ಲು. ನೋಡಿರಿ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಯಾಳ. 2 ಬಟ್ಟೆ ಅದಾವ್ರಿ. ಇವಾಗ ಒಂದು ಬಟ್ಟೆ ಹಾಕ್ಯಾಳ, ಇನ್ನೊಂದು ಕೇಕ್ ಕಟ್ ಮಾಡೋವಾಗ ಇನ್ನೊಂದು ಬಟ್ಟೆ ಹಾಕುನು ಅಂತಂದಾರ. ಹಾಗಾಗಿ ಇದು ನಮ್ಮ ಸೌಮ್ಯಕ್ಕ ತೊಗೊಂಬಂದಿದ್ದು, ಇನ್ನೊಂದು ನಮ್ಮ ಅಮ್ಮ ತೊಗೊಂಬಂದಿದ್ದೈತ್ರಿ. ನಮ್ಮ ಚಾರು ನೋಡ್ರಿ ಸಖತ್ತಾಗಿ ಕಾಣಕತ್ತಾಳ. ಆಕೆ ಮೂಗ್ಬೊಟ್ಟು ನೋಡ್ರಿ, ಇನ್ನೂ ಇಷ್ಟು ಚಿಕ್ಕವಳದಳ. ಮೂಗ್ಬೊಟ್ಟು ಹೆಂಗೆ ಇಟ್ಟಾಳ ನೋಡ್ರಿ ಅವ್ರ ಅಕ್ಕ. ಆಕೆಗೆ ಎಷ್ಟು ಚೆನ್ನಾಗಿ ಕಾಣಕತ್ತಾಳ. ನಮ್ಮ ಚಾರುಗೆಲ್ಲರೂ ವಿಶ್ ಮಾಡಿರಿ. ಹಾಗೆ ಇವ್ರು ನೋಡ್ರಿ ನಮ್ಮ ಅಕ್ಕನ ಮಕ್ಕಳು, ಅಂದ್ರೆ ಅವರಿಬ್ಬರು ಅಣ್ಣರು ಚಾರುಗ. ನಮ್ಮ ಚಾರು ಬರ್ಡೇ ಐತಿ, ಎಲ್ಲರೂ ಹ್ಯಾಪಿ ಬರ್ತ್ಡೇ ಚಾರು ಅಂತ ಹೇಳ್ರಿ. ಹಾಗೆ ನಮ್ಮ ಚಿಕ್ಕಿ ಚಾನಲ್ಗೆ ಲೈಕ್ ಮಾಡಿರಿ, ಹಾಗೆ ಲೈವ್ಗೆ ಜಾಯ್ನ್ ಆಗ್ರಿ ಅಂತ ಹೇಳಕತ್ತಾನ್ರಿ. ಬರೀ ಸಿಂಪಲ್ಲಾಗಿ ಇವಾಗ ಸೆಲೆಬ್ರೇಷನ್ ಮಾಡಕತ್ತೀವಿ. ಈ ಹಳ್ಳಿ ಸೈಡು ಆಲ್ಮೋಸ್ಟ್ ಗೊತ್ತಲ್ರಿ, ಬರ್ಡೇ ಅಂತ ಅನ್ನುವಾಗ ಆರತಿ ಅಂತೂ ಬೆಳಗ್ಗೆ ಬೆಳಗ್ತಾರೆ. ಹಾಗಾಗಿ ಇಲ್ಲಿ ನಾವು ಕೂಡ ನಮ್ಮ ಚಾರುಗ ಆರತಿ ಬೆಳಗಕತ್ತೀವ್ರಿ. ಆಲ್ಮೋಸ್ಟು ಹಳ್ಳಿ ಸೈಡ್ ಕೆಲವೊಬ್ಬರು ಬರ್ಡೇ ಸೆಲೆಬ್ರೇಷನ್ ಮಾಡುವಾಗ ಈ ಥರ ದೀಪ ಹಚ್ಚಿ ಬರ್ಡೇ ಯಾರ್ದು ಇರ್ತೈತೆ ಅವ್ರನ್ನ ಮುಂದೆ ನಿಂದ್ರಿಸಿ ಆರತಿ ಬೆಳಗ್ಗೆ ಬೆಳಗ್ತಾರೆ.
ಕೇಕ್ ಅಂತೂ ಈ ರೀತಿ ಐತ್ರಿ. ನನಗಂತೂ ಕೇಕ್ ಕಲರ್ ಕೇಕು ತುಂಬ ಇಷ್ಟ ಆಗೈತಿ. ಇದು ಬರ್ಡೇ ಸೆಲೆಬ್ರೇಷನ್ ಮಾಡುವಾಗ ನೋಡ್ರಿ ಟೈಮು ಸುಮಾರು 9 ಗಂಟೆ ಹತ್ರ ಆಗಿತ್ತು. ನಮ್ಮ ಚಾರುಗೂ ನಿದ್ದೆ ಬರಕತ್ತಿತ್ತು. ಹಾಗೆ ಆಕಿ ಯಾವಾಗ ಕೇಕ್ ಕಟ್ ಮಾಡ್ತೀನಿ ಅನ್ನೋದನ್ನೇ ಕಾಯ್ತಿದ್ಲು ರೀ. ಆದಷ್ಟು ಬೇಗ ಕೇಕ್ ಕಟ್ ಮಾಡಬೇಕು ಅನ್ನೋದೇ ಅವಳದು ಆಗಿತ್ತು. ಬರೀ ಕೇಕ್ ಹತ್ರ ಬರೋದು ನೋಡೋದು ಮಾಡ್ತಿದ್ಲು. ಅದು ಅವ್ಗೆ ಟೊಪ್ಪಿ ಹಾಕಿದ್ದು ಸರಿಯಾಗಿ ಕುತ್ತಿಗೆಗೆ ಏನು ಟೈಟ್ ಆಗಿತ್ತು ಏನೋ ಗೊತ್ತಿಲ್ಲ, ಅವಾಗವಾಗ ಅದನ್ನು ಟಚ್ ಮಾಡ್ತಿದ್ಲು ನೋಡ್ರಿ. ಇಲ್ಲೇ ನಮ್ಮ ಅಕ್ಕ ನೋಡ್ರಿ, ಇದು ನಮ್ಮ ಅಕ್ಕ ಅಂದರೆ ಚಾರುಂದ ಅಮ್ಮ ರೀ ಇವರು. ಅವ್ರು 3 ಜನ, ಒಟ್ಟು ಇಬ್ಬರಣ್ಣ ಈಗ ಒಬ್ಬಾಕಿ ಚಾರು, 3 ಜನ ಮಕ್ಕಳು ರೀ ನಮ್ಮ ಅಕ್ಕಗೆ. ನಮ್ಮ ಅಕ್ಕ ಇವಾಗ ಆರತಿ ಬೆಳಗಿದ್ರಿ. ಇನ್ನೊಂದು ಇವಾಗ ನಮ್ಮ ದೊಡ್ಡಕ್ಕ ಬರ್ತಾರೆ. ಒಂದು ಇಬ್ಬರಾದರೂ ಆರತಿ ಬೆಳಗಬೇಕು. ಹಾಗಾಗಿ ನಮ್ಮ ದೊಡ್ಡಕ್ಕನೂ ನಮ್ಮ ಚಾರುಗೆ ಆರತಿ ಬೆಳಗಿದ್ರಿ. ಇವಾಗ ನೋಡ್ರಿ ಸ್ಟಾರ್ಟ್ ಆಯಿತು ನಮ್ಮ ಚಾರುಂದು ಬರ್ಡೇ. ನಾವಂತೂ ಸಿಂಪಲ್ಲಾಗಿ ಮಾಡಾಕತ್ತೀವಿ ರೀ. ಹಾಗೆ ಮನ್ಯಾಗ ಅಡ್ಗೆನೂ ಸಿಂಪಲ್ಲಾಗೆ ಮಾಡೀವ್ರಿ. ಏನು ಒಂದು ಸ್ವೀಟ್ ಮಾಡೀವಿ ನೋಡ್ರಿ. ನಮ್ಮ ಚಾರುಗೆ ಒಮ್ಮೆಲೆ ಭಯನೂ ಬಂದೈತಿ. ಎಲ್ಲರೂ ಹೇಳ್ರಿ ಹ್ಯಾಪಿ ಬರ್ತ್ಡೇ ಚಾರು, ಗಾಡ್ ಬ್ಲೆಸ್ ಯು. ಹಾಂ, ಇವರು ನಮ್ಮ ಪಪ್ಪ, ನಮ್ಮ ಮಮ್ಮಿ, ನಮ್ಮ ದಯಾನಂದ ಎಲ್ಲರೂ ಅದಾರಿ. ಚೆನ್ನಾಗಾಯ್ತು ರೀ. ಎಷ್ಟೇ ಸಿಂಪಲ್ಲಾಗಿ ಮಾಡಿದರು. ಒಂದು ಸ್ವಲ್ಪ ಮನ್ಯಾಗ ಜನ ಅದಾರಂದ್ರೆ ತುಂಬ ಖುಷಿ ಆಗುತ್ತಾ. ನಮ್ಮ ಅಕ್ಕ ಹಿಡ್ಕೊಂಡು ಕೇಕ್ ಕಟ್ ಮಾಡ್ಸಕತ್ತಾಳ. ಮನೆಯಲ್ಲಿ ಎಷ್ಟು ಜನ ಇರ್ತೀವಿ ಅಷ್ಟು ಖುಷಿ ರೀ. ಅಯ್ಯೋ ನಮ್ಮ ಚಾರು ನೋಡ್ರಿ ಯಾವಾಗ ಕೇಕ್ ತಿಂದೇನೆ ಅಂಥೇಳಿ ಕಾಯಕತ್ತಿದ್ಲ ಏನೋ. ಚಾಕುಗ ಹತ್ತಿದ್ದು ಕೇಕ್ನು ತಿನ್ನಕತ್ತಿದ್ಲು. ಹಾಗೆ ನಮ್ಮ ಅಕ್ಕ ನಮ್ಮ ಚಾರುಗ ಕೇಕ್ ಕಟ್ ಮಾಡಿಸಿದ್ಮೇಲೆ ಕೇಕ್ ತಿನ್ನಿಸಿದ್ಲು ರೀ. ಅವ್ರ ಅಣ್ಣಾರು ನೋಡ್ರಿ ಆಕೆಗೆ ಕೇಕ್ ತಿನ್ಸಕತ್ತಾರ. ನಮ್ಮ ಚಾರು ಯಾರೆಲ್ಲ ಕೇಕ್ ತಿನ್ನಿಸ್ತಾರ ಆಕೆಗೆ ಹಸುವಾಗಿರ್ಬೋದು ಅನ್ಸುತ್ತಾ. ಯಾರೆಲ್ಲ ಕೇಕ್ ತಿನ್ಸಕ್ಕೆ ಬರ್ತಾರ ಎಲ್ಲರದ್ದು ತಿನ್ನಕತ್ತಿದ್ಲು. ಮತ್ತು ಆಕೆಗೆ ನಿದ್ದೆನೂ ಬರಕತ್ತಿತ್ತು ಸ್ವಲ್ಪ. ಇನ್ನೊಂದು ಅಕ್ಕನ ಮಗ ರೀ ನಮ್ಮ ದಯಾನಂದ, ಅವನು ಬಂದು ನಮ್ಮ ಚಾರುಗೆ ಕೇಕ್ ತಿನ್ನಿಸಿದಾರೆ. ಇಲ್ಲೇ ನೋಡ್ರಿ ನಾನು ನಮ್ಮವ್ವ ಕುಂತೀವಿ ಆಲ್ರೆಡಿ ಕೇಕ್ ತಿನ್ನಕ್ಕೆ. ಇವಾಗ ನಾವಂತೂ ಏನು ಸಿಂಪಲ್ಲಾಗಿ ಮಾಡಾಕತ್ತೀವಿ. ಈಕೆ ನೋಡ್ರಿ ನಮ್ಮ ಸೌಮ್ಯ ನನ್ನ ಜೊತೆಗೆ ಬಂದಾಳ. ಹೆಂಗೆ ಕೇಕ್ ತಿನ್ನಕತ್ತಾಳ ನೋಡ್ರಿ. ಆಲ್ಮೋಸ್ಟ್ ಇಷ್ಟು ಕೇಕ್ ಖಾಲಿ ಆಗೈತಿ. ಇವಾಗ ಎಲ್ಲರೂ ತಿಂದೀವಿ. ಮತ್ತು ಬರ್ರಿ ಇವಾಗ ನಾವು ಏನು ಅಡುಗೆ ಮಾಡೀವಿ ಅಂತ ಹೇಳಿದ್ನಲ್ಲ, ಶಾವ್ಗೆ ಪಾಯಸ ಅಂಥೇಳಿ. ಇದು ನಮ್ಮ ಸುಮಕ್ ಮಾಡ್ಯಾಳ ನೋಡ್ರಿ ಶಾವ್ಗೆ ಪಾಯಸ. ಚೆನ್ನಾಗಾಗೈತಿ. ನಾನು ಕೂಡ ಒಂದು ಬಟ್ಲ ಹಾಕ್ಕೊಂಡಿನಿ ರೀ. ಇದು ನಮ್ಮ ಅಕ್ಕನ ಮಗಗೆ ಹಾಕ್ಕೊಡಕತ್ತೀನಿ ನಾನು ಶಾವ್ಗೆ ಪಾಯಸನ. ಶಾವ್ಗೆ ಸ್ವಲ್ಪ ಜಾಸ್ತಿ ಆಗೈತಿ, ಹಾಲು ಸ್ವಲ್ಪ ಕಡಿಮೆ ಆಗೈತಿ. ಪರವಾಗಿಲ್ಲ ರೀ, ಆದರೂ ಟೇಸ್ಟ್ ಆಗಿತ್ತು. ಗೊತ್ತಲ್ರಿ. ಮತ್ತು ಈ ಬದನೇಕಾಯಿ ಪಲ್ಯ ಅಂತೂ ನಮ್ಮ ಹಳ್ಳಿ ಸೈಡ್ ಮರೆಯೋದೇ ಇಲ್ಲ. ನಿಮ್ಗೆ ಆಲ್ಮೋಸ್ಟ್ ನಮ್ಮ ಮನೇಲಿ ಏನೇ ಫಂಕ್ಷನ್ ಆದರೂ ಬದನೇಕಾಯಿ ಪಲ್ಯ ಅಂತೂ ಇದ್ದೇ ಇರುತ್ತೆ. ಹಾಗೆ ಈ ಹಾಲು ನೋಡ್ರಿ, ಹಾಲು ಅದಾವು. ನಾವು ಡೈಲಿ ಮನ್ಯಾಗ ಹಾಲು ತಂದೇ ತರ್ತೀವಿ. ಹಾಗೆ ಇದು ಅನ್ನ ಮಾಡೀವ್ರಿ ಬಿಸಿದು. ಹಾಗೆ ನಮ್ಮ ಅಕ್ಕ ಇಲ್ಲೇ ಬೇಳೆ ಸಾಂಬಾರು ಮಾಡ್ಯಾಳ. ಇಷ್ಟೇ ರೀ, ನಾವೇನು ಜಾಸ್ತಿ ಏನು ಮಾಡಿಲ್ಲ. ಶಾವ್ಗೆ ಪಾಯಸ, ಅನ್ನ, ಬೇಳೆ ಸಾಂಬಾರು, ಹಾಲು, ಬದನೇಕಾಯಿ ಪಲ್ಯ ಇಷ್ಟೇ ನೋಡ್ರಿ ನಾವು ಮಾಡಿದ್ದು. ಮತ್ತು ಇಲ್ಲೂ ಒಂಥರ ಹಾಲು ಅದಾವು, ಅಂದರೆ ಬೆಳಗ್ಗೆದು ಹಾಲು. ಇಲ್ಲೇ ನಾವು ಡೈರಿಯಾಗಿ ಹೋಗಿ ಹಾಲು ತರ್ತೀವಿ. ನಮ್ಮ ಚಾರು ನೋಡ್ರಿ, ನಮ್ಮ ಅಕ್ಕ ಇಲ್ಲಿ ದೃಷ್ಟಿ ತೆಗಿಯಕತ್ತಾಳ. ಪಾಪಾಕಿ ಸೈಲೆಂಟ್ ಆಗಿಬಿಟ್ಟಿದ್ಲು. ಅದಕ್ಕೆ ಹಳ್ಳಿ ಸೈಡು ಯಾರಾದರೂ ಮಕ್ಕಳು ಸೈಲೆಂಟ್ ಆದರೆ ಕಿರಿಕಿರಿ ಆದ್ರೆ ನೆದರಾಗೈತಿ ಅಂಥೇಳಿ ದೃಷ್ಟಿ ತೆಗಿತಾರ. ಹಾಗೆ ಆಕೆಗೂ ದೃಷ್ಟಿ ತೆಗೆದ್ರು. ಬರ್ರಿ ಇವಾಗ ನಾವಂತೂ ಊಟ ಮಾಡೋಣ. ನಾನು ನೋಡ್ರಿ ಶಾವ್ಗೆ ಪಾಯಸ ಹಾಕ್ಕೊಂಡಿನಿ ಬಟ್ಲಿಕ್ಕೆ, ಸಾಕು ಇಷ್ಟ ನನಗೆ. ಇಲ್ಲಿ ನೋಡ್ರಿ ಎಲ್ಲರೂ ಕುಂತಾರ ಊಟ ಮಾಡಕ್ಕೆ. ಟೇಸ್ಟ್ ಮಾಡೋಣ ಬರ್ರಿ. ನಾವಂತೀಗ ಪಾಯಸ ತಿಂತೀವಿ. ಬೆಲ್ಲದ ಪಾಯಸ ಮಾಡ್ಯಾರ ನಮ್ಮ ಸುಮಕ್ ಮಾಡ್ಯಾಳ್ರಿ. ಬರ್ರಿ ಸಮಯ ಹೇಗಾಗಿದೆ ಅನ್ನ ಸಾಂಬಾರು? ಸೂಪರ. ಪಾಯಸ ಹೇಗಾಗಿದೆ? ಅಂತ ದೊಡ್ಡಮ್ಮ ಹೇಳ್ತಿದ್ದಾರೆ. ಇಲ್ಲ ನಮ್ಮ ಪಪ್ಪ ಊಟ ಮಾಡಕತ್ತಾರ, ಇಲ್ಲ ಮಮ್ಮಿ ಊಟ ಮಾಡಕತ್ತಾರ. ಅಲ್ಲಿ ನೋಡ್ರಿ ನಮ್ಮ ದಯಾನಂದ ಅಲ್ಲಿ ಹೋಗಿ ಕುಂತು ಊಟ ಮಾಡಕತ್ತಾನ. ನಿನ್ನ ಮಗಳು ಸಮೇತ ನಿನ್ನೆ ಹೋದ್ ಬಿಟ್ಟಾಳ ಕಡೆ. ಅಪ್ಪ ಪ್ರೀತಿಯಿಂದ ಬಂದ್ ಮಗಳು ಹೇಳ ನನ್ ಮುಂದೆ ಕುಂದ್ರಬೇಡ, ನನ್ ಮುಂದೆ ಕುಂದ್ರಬೇಡ ಅಂತ ಹಂಗೆ. ನೀನು ಹೋಗ್ತಿಲ್ಲ ಅಮೇರಿಕ್ತಾನ ಎಲ್ಲಿ ಹೋಗ್ತಿರುವಾಗ
ಐತಿ ಹೇಳವ ನಿಮ್ಮೂರ ಕಡೆ ಏನು ಡಿಫ್ರೆಂಟ್ ಗೊತ್ತಿಲ್ಲ ನನಗಂತೂ. ಸೆಕೆ ಆಗೋಲ್ತಾ ಕೂಲ್ ಆಗ್ತಾ ಉಂಟು. ಎಂತ ಕೂಲ್ ರೀ, ನಮಗಂತೂ ಸಿಕ್ಕಾಪಟ್ಟೆ ಸೆಕಿ ಮಕದ ಬೆವ್ರು ನೋಡ್ರಿ. ನಾವಂತೂ ಬರ್ಡೇಕ್ಕೆ ಎಂಥದ್ದು ರೆಡಿ ಆಗಿಲ್ರಿ, ಮನ್ಯಾಗ ಹೆಂಗದಿ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡೀವಿ. ಇವಾಗ ನಾವೆಲ್ಲ ಊಟ ಮಾಡ್ತೀವಿ. ಮತ್ತೆ ನಾಳೆ ಬಿಟ್ಟು ನಾಡ್ದೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ನೋಡ್ರಿ, ಸಪೋರ್ಟ್ ಮಾಡಿರಿ. ಬಾಯ್ ಬಾಯ್, ಎಲ್ಲರಿಗೂ ಶುಭರಾತ್ರಿ.